ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನಮ್ಮ ಎಲ್ಲ ಹೊಸ ಕ್ರಿಯೇಟರ್ಸು, ಕಾಂಟೆಂಟ್ ಕ್ರಿಯೇಟರ್ಸು. ಅಂದರೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಬರೀ ಡಬ್ ಸ್ಮ್ಯಾಶ್ ಮಾಡೋರು ಅಂತ ಅನ್ಕೋಬೇಡಿ. ಎಲ್ಲ ಥರ ಕಾಂಟೆಂಟ್ ಕ್ರಿಯೇಟರ್ಸು, ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡೋರು, ಜನರಲ್ ನಾಲೆಡ್ಜ್ ಕಂಟೆಂಟ್ ಕೊಡೋರು, ಬ್ಯೂಟಿ ಟಿಪ್ಸ್ ಕೊಡೋರು, ಫಿಟ್ನೆಸ್ ಟಿಪ್ಸ್ ಕೊಡೋರು, ಕಾಮಿಡಿ ಕಾಂಟೆಂಟ್ ಕ್ರಿಯೇಟರ್ಸು, ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸೇ. ಇವರೆಲ್ಲರೂ ಹೊಸದಾಗಿ ಬರ್ತಾ ಇರೋವಂಥವ್ರು ರೀಚ್ ಸಿಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಈ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಅಪ್ಲಿಕೇಶನ್ ಯಾವುದ್ರಲ್ಲಾಗಿರ್ಬೋದು, ರೀಚ್ ಸಿಗಲ್ಲ ಅವ್ರಿಗೆ, ಹೊಸ ಕ್ರಿಯೇಟರ್ಸ್ಗೆ. ಇನ್ಸ್ಟಾಗ್ರಾಮಲ್ಲಿ ಎಕ್ಸ್ಪೆಷಲಿ ಡೈರೆಕ್ಟಾಗಿ ಬಂದುಬಿಟ್ಟು ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ತಾರೆ, ಅವ್ರಿಗೆ ರೀಚ್ ಏನೋ ಸಿಗುತ್ತೆ, ಆದರೆ ಫಾಲೋವರ್ಸ್ ಅಂತೂ ನಮ್ಮ ಪ್ರಾಣಿ ಬರೋಲ್ಲ. ಯಾಕೆ ಅಂತಂದರೆ, ಒಂದು ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ರೆಕಗ್ನೈಸ್ ಆಗಬೇಕು ಅಂತಂದರೆ ರೆಕಗ್ನೈಸ್ ಆಗ್ತೀರಾ. ಅಂದರೆ ಅವರೇನಾದರೂ ನಿಮ್ಮನ್ನ ಫಾಲೋ ಮಾಡಬೇಕು ಅಂತ ಅಂದರೆ ನೀವು ಹೊರಗಡೆ ಫೇಮಸ್ ಆಗಿರಬೇಕು. ಅಂದರೆ ಬೇರೆ ಯಾವ ಫೀಲ್ಡಲ್ಲಾದರೂ ಈಚೆಗಡೆ ಫೇಮಸ್ ಆಗಿರಬೇಕು. ಇವಾಗ ಹೀರೋ ಅಂತೂ ಇಂತೂ ಆ ಥರ. ಇವಾಗ ನೀವು ಟಿಕ್ಟಾಕಲ್ಲಿ ಏನಾರೋ ಫೇಮಸ್ ಆಗಿತ್ತು ಅಂತ ಅಂದರೆ ಇಲ್ಲಿ ನಿಮಗೆ ಕರೆಕ್ಟಾಗಿ ರೀಚ್ ಸಿಗುತ್ತೆ, ಮತ್ತು ಫಾಲೋವರ್ಸ್ ಕೂಡ ಹಂಗೆ ಟಕ ಅಂತ ಬರ್ತಾ ಇರ್ತಾರೆ. ಆದರೆ ನೀವೇನಾದ್ರು ಡೈರೆಕ್ಟಾಗಿ ಹೋಗ್ಬಿಟ್ಟು ರೀಲ್ಸ್ನ ಅಪ್ಲೋಡ್ ಮಾಡಿದ್ರೆ ರೀಚ್ ಸಿಗುತ್ತೆ, ಆದರೆ ಫಾಲೋವರ್ಸ್ ಬರೋಲ್ಲ. ಆದರೆ ಈ ಮೋಜ್ ಅಪ್ಲಿಕೇಶನಲ್ಲಿ 2 ವಾರದಲ್ಲಿ 2,000 ಫಾಲೋವರ್ಸ್ನ ಗಿಟ್ಟಿಸ್ಕೊಂಡಿದ್ದೀನಿ. ಅದು ಹೆಂಗೆ ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಲೈಕ್ ಮಾಡಲ್ಲ ಅಂದರೆ ಕೆಳಗೆ ಲೈಕ್ ಬಟನ್ ಇದೆ, ಒಂದೇ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಮೋಜ್ ಅಪ್ಲಿಕೇಶನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎರಡನ್ನೂ ಒಂದೇ ಸಲ ಸೈಮಲ್ಟೇನಿಯಸ್ ಆಗಿ ಕಾಂಟೆಂಟ್ ಬಿಡೋಕ್ಕೆ ಶುರು ಮಾಡಿದೆ, ಎರಡರಲ್ಲೂ ಒಟ್ಟಿಗೆ. ಆದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದೇನು ಅಂತ ಅಂದರೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ. ನಾನು ಕಾಂಟೆಂಟ್ನ ಬಿಡೋಕ್ಕಿಂತ ಮುಂಚೆ ಎಷ್ಟು ಜನ ಇದ್ದರು ಅಂತ ಅಂದರೆ 290 ಜನ ಫಾಲೋವರ್ಸ್ ಇದ್ದರು ನನಗೆ. ನಾನು ಕಾಂಟೆಂಟ್ ಬಿಡೋಕ್ಕೆ ಶುರು ಮಾಡಾದ್ಮೇಲೆ ಫಾಲೋವರ್ಸು ನನಗೆ ಜಾಸ್ತಿ ಆಗೋದ್ರ ಬದಲು ಡಿಕ್ರೀಸ್ ಆಗಿದ್ದಾರೆ. ಅದೇನಕ್ಕಾಯ್ತು ಅಂತಂದರೆ, ನನ್ನ ಸ್ವಲ್ಪ ಫಾಲೋವರ್ಸ್ ಸ್ವಲ್ಪ ಏನು ಗುರು ಇವನು ಕಿತ್ತೋಗಿರೋ ಕಾಂಟೆಂಟ್ ದಿನಾಗಲೂ ತಡೆಯೋಕ್ಕಾಗ್ತಿಲ್ಲ ಇವನು ಅವಳಿನ ಅಂತ ಅಂದ್ಕೊಂಡು ಬಿಟ್ಟೋಗಿದ್ದಾರೆ. ಅದೇ ನಾನು ಈ ಮೋಜ್ ಅಪ್ಲಿಕೇಶನಲ್ಲಿ ಸೈಮಲ್ಟೇನಿಯಸ್ ಆಗಿಯೇ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ವಿಡಿಯೋಸ್ನ. ಇದರಲ್ಲಿ ಏನಾಯಿತು ಅಂತ ಅಂದರೆ, ನಾನು ಬಿಟ್ಟಿರೋದು 10 ರಿಂದ 11 ವಿಡಿಯೋಸ್ ಅಷ್ಟೇ. ಅದರಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಡಿಯೋ ಹೆಂಗೆ ವೈರಲ್ ಆಯಿತು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಆದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಒಂದೇ ಸಲ ಅಲ್ಲೇ ರೀಚ್ ತೊಗೊತೀನಿ, ನಾನು ಅಲ್ಲೇ ಫಾಲೋವರ್ಸ್ನ ಒಂದೇ ಸಲ ಗಿಟ್ಟಿಸ್ಕೊತೀನಿ ಅಂತಂದರೆ ಆಗಲ್ಲ. ಇಲ್ಲೂ ಅಪ್ಲೋಡ್ ಮಾಡ್ತಾಯಿರಿ, ಅಲ್ಲೂ ಅಪ್ಲೋಡ್ ಮಾಡ್ತಾಯಿರಿ. ನಾವು ಬಿಡೋಗುರೋ, ನಮಗೇನು ಫೇಮ್ ಗೇಮ್ ಏನೂ ಬೇಕಾಗಿಲ್ಲ ನಮಗೆ. ನಾವು ಸುಮ್ಮನೆ ಕಾಟಾಚಾರಕ್ಕೆ ಅಪ್ಲೋಡ್ ಮಾಡ್ಕೋತೀವಿ, ನಮ್ಮ ಇಷ್ಟ ಅದು ಇದು ಅಂತ ಅಂದರೆ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಮೋಜಲ್ಲೇನೂ ಬೇಕಾಗಿಲ್ಲ ನಿಮಗೆ. ಇನ್ಸ್ಟಾಗ್ರಾಮಲ್ಲೂ ಬೇಕಾದರೆ ಫೇಮ್ ತೊಗೊಬೋದು, ಅದು ಬೇರೆ ಥರ. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಬೇಗ ಫೇಮ್ ತೊಗೊಬೋದು ಅಂತಂದರೆ, ಒಂದು ತಗಡೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದರೆ ಅಜೀಬ್ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ನಮ್ಮ ವೆಂಕಿ ಬಾಸ್ ಥರ. ಯಾಕಂದರೆ ನಮ್ಮ ಜನ ಅಂಥವನ್ನೇ ತಾನೇ ಜಾಸ್ತಿ ನೋಡ್ದು. ಸೊ ಕಾಮಿಡಿ ಬೇಡ, ಸೀರಿಯಸ್. ಇವಾಗ ಹೆಂಗೆ ಫೇಮ್ ತೊಗೊಳೋದು ಮತ್ತು ವೈರಲ್ ಆಗೋದು ಮೋಜ್ ಅಪ್ಲಿಕೇಶನಲ್ಲಿ ಅಂತ ತಿಳ್ಸ್ಕೊಂಡು ಕೊಡ್ತೀನಿ. ನಂಬರ್ 1, ಕಾಂಟೆಂಟ್ ಸೆಲೆಕ್ಷನ್. ಅಂದರೆ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು ಯಾವ ಥರ ಕಂಟೆಂಟ್ನ ನಾನು ಕೊಡಬೇಕು, ಯಾವ ಥರ ಕಂಟೆಂಟ್ ಕೊಟ್ಟರೆ ನಾನು ಚೆನ್ನಾಗಿರುತ್ತೆ ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡಬ್ ಸ್ಮ್ಯಾಶ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಜನ ಕ್ರಿಯೇಟರ್ಸ್ ಇದ್ದಾರೆ, ಮಸ್ತ್ ಕ್ರಿಯೇಟರ್ಸ್ ಇದ್ದಾರೆ, ಸೈಕ್ ಕ್ರಿಯೇಟರ್ಸ್ ಇದ್ದಾರೆ ಮಾತ್ರ. ಅವರೆಲ್ಲ ವಿಡಿಯೋಸ್ ಮಧ್ಯೆ ನಿಮ್ಮ ಒಂದು ವಿಡಿಯೋ ಬಂದು ಸಜೆಸ್ಟ್ ಆಗಬೇಕು ಸ್ಕ್ರೋಲ್ ಮಾಡಬೇಕಾದ್ರೆ ಅಂತ ಅಂದರೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಎಡಿಟಿಂಗ್ ಸ್ಕಿಲ್ಸ್ ಮಾತ್ರ ಸೈಕ್ ಆಗಿರಬೇಕು. ಎಕ್ಸ್ಟ್ರಾ ಎಫರ್ಟ್ ಅಂತೂ ಇರಲೇಬೇಕು. ದಿನ 3 ವೀಡಿಯೋಸ್ ಹಾಕಬೇಕಾಗುತ್ತೆ ನೀವೇನಾದ್ರು ಡಬ್ ಸ್ಮ್ಯಾಶ್ ಮಾಡ್ತಿದ್ದೀರಾ ಅಂತ ಅಂದರೆ. ಆದರೆ ಇವಾಗ ಏನಾದ್ರು ನೀವು ಕಾಮಿಡಿ ಕಾಂಟೆಂಟ್ ಕ್ರಿಯೇಟ್ ಆಗಿದರೆ ಅಷ್ಟೊಂದು ಜನ ಕ್ರಿಯೇಟರ್ಸ್ ಇರೋದಿಲ್ಲ, ನೀವು ಕಾಂಪೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಕ್ರೋಲ್ ಬಾರಲ್ಲಿ ಬೇಗ ಬರುತ್ತೆ ನೀವೇನಾದ್ರು ಕಾಮಿಡಿ ಕಾಂಟೆಂಟ್ ಅಥವಾ ಬೇರೆ ಥರ ಕಂಟೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ಅಂದರೆ. ನಂಬರ್ 2, ಯೂಸ್ ಪ್ರಾಪರ್ ಟ್ಯಾಗ್ಸ್. ಅಂದರೆ ನೀವು ವಿಡಿಯೋ ಏನು ಮಾಡ್ತಿದ್ರೋ ಅದಕ್ಕೆ ರಿಲೇಟಬಲ್ ಆಗಿರೋವಂಥ ಟ್ಯಾಗ್ನ ನೀವು ಯೂಸ್ ಮಾಡಬೇಕು. ಯಾವುದೋ ಟ್ಯಾಗು ಟ್ರೆಂಡಿಂಗಲ್ಲಿದೆ, ಸೊ ಅದನ್ನು ಹಾಕ್ಬಿಡೋಣ, ನಮ್ಮ ವಿಡಿಯೋನ ಟ್ರೆಂಡಿಂಗಲ್ಲಿ ಆಗಿಬಿಡುತ್ತೆ, ಟ್ರೆಂಡಿಂಗ್ ಹೋಗ್ಬಿಡುತ್ತೆ ಅಂತ ಎಲ್ಲ ಅಸ್ಯೂಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಆಗೋದೇ ಇಲ್ಲ. ನಿಮ್ಮ ಕಂಟೆಂಟ್ ಇವಾಗ ಏನಾದ್ರು ಕಾಮಿಡಿ ಕಾಂಟೆಂಟ್ ಇತ್ತು ಅಂದರೆ, ನಾನು ಬೇಸಿಕಲಿ ಕಾಮಿಡಿ ಕಾಂಟೆಂಟ್ ಕ್ರಿಯೇಟರ್, ನಾನು ಯಾವಾಗಲೂ ಕನ್ನಡ ಕಾಮಿಡಿ ಅದು ಇದು ಅಂತ ಹಾಕ್ತಾ ಇರ್ತೀನಿ ಟ್ಯಾಗ್ಸ್ನ. ಅದೇ ಕಾಮಿಡಿ ಜಾಗದಲ್ಲಿ ಸ್ಯಾಡ್ ಅಂತ ಎಲ್ಲ ಹಾಕಿದ್ರೆ, ಸ್ಯಾಡ್ ವಿಡಿಯೋ ಅದು ಇದು ಅಂತೆಲ್ಲ ಹಾಕಿದ್ರೆ ಅದಕ್ಕೆ ಮೀನಿಂಗೇ ಇರೋದಿಲ್ಲ, ಸ್ಕ್ರೋಲ್ ಮಾಡಿಬಿಡ್ತಾರೆ. ಇವಾಗ ಏನಾದ್ರು ಸ್ಯಾಡ್ ವಿಡಿಯೋ ನೋಡೋವಂಥವ್ರು ಇದ್ದರೆ ನಿಮ್ಮ ವಿಡಿಯೋ ನೋಡೋಕ್ಕೆ ಹೋಗಲ್ಲ, ಸ್ಕ್ರೋಲ್ ಮಾಡಿಬಿಡ್ತಾರೆ. ಸೊ ಟ್ಯಾಗ್ಸ್ ಆರ್ ಮಸ್ಟ್. ಟ್ರೆಂಡಿಂಗ್ ಟ್ಯಾಗ್ಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ ನಿಮ್ಮ ಕಾಂಟೆಂಟ್ ಅದಕ್ಕೆ ರಿಲೇಟ್ ಆಗಿಲ್ಲ ಅಂತ ಅಂದರೆ. ನನ್ನ ವಿಡಿಯೋನು ಹಿಂಗೆ ವೈರಲ್ ಆಗಿದ್ದು, ಪ್ರಾಪರ್ ಟ್ಯಾಗ್ ಯೂಸ್ ಮಾಡಿ. ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು, ಕಾಮಿಡಿ ವಿಡಿಯೋ, ಬಿಗ್ ಬಾಸ್ ಕನ್ನಡ ಅಂತ ನಾನು ಟ್ಯಾಗ್ ಹಾಕಿದ್ದೆ. ಸೊ ಅದಕ್ಕೆ ವಿಡಿಯೋ ವೈರಲ್ ಆಯಿತು. ನೀವು ಒಂದು ತಲೆ ಇಟ್ಕೊಂಡಿರಬೇಕು, ಪ್ರಾಪರ್ ಟ್ಯಾಗ್ ಯಾವಾಗಲೂ ಯೂಸ್ ಮಾಡಲೇಬೇಕು. ಅದ್ರ ಜೊತೆ ನೀವು ರಿಲೇಟಬಲ್ ಆಗಿರೋ ಕಂಟೆಂಟ್ನ ಯೂಸ್ ಮಾಡಬೇಕು. ಅಂದರೆ ನೀವು ಜನರಿಗೆ ರಿಲೇಟ್ ಆಗಬೇಕು, ನೀವು ಕೊಡೋ ಕಾಂಟೆಂಟು ಇಷ್ಟ ಆಗಬೇಕು ಜನರಿಗೆ.
ಸೊ ಆ ಥರ ಕಂಟೆಂಟ್ ಕೊಟ್ಟರೆ ಜನರು ನಿಮ್ಮನ್ನು ಇಷ್ಟಪಡ್ತಾರೆ, ಫಾಲೋ ಕೂಡ ಮಾಡ್ತಾರೆ. ನಂಬರ್ 3 ಕನ್ಸಿಸ್ಟೆನ್ಸಿ. ಅಂದರೆ ನೀವು ನಿಮ್ಮದೇ ಆದ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅಂದರೆ ನೀವೇನಾದ್ರು ಎಕ್ಸಾಂಪಲ್ ಇವಾಗ ಟೆಪ್ ಸ್ಮ್ಯಾಶ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ನೀವು ದಿನಕ್ಕೆ ಮಿನಿಮಮ್ 3 ವಿಡಿಯೋಸ್ ಹಾಕಲೇಬೇಕು. ಯಾಕಂದರೆ ನಿಮಗೇನು ಎಕ್ಸ್ಟ್ರಾ ಎಫರ್ಟ್ ಅಂತೂ ಇರೋದಿಲ್ಲ ಡಬ್ ಸ್ಮ್ಯಾಶ್ ಮಾಡೋದ್ರಲ್ಲಿ. ಎಡಿಟಿಂಗ್ ಆಗಲಿ, ಬೇರೆ ಏನಾದ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು ಅದು ಇದು ಅಂತೆಲ್ಲ ಏನಿರೋದಿಲ್ಲ, ಎಲ್ಲ ಮ್ಯೂಸಿಕ್ ಎಲ್ಲ ಅದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವೇನಾದ್ರು ಕಾಮಿಡಿ ಕಾಂಟೆಂಟ್ ಎಲ್ಲ ಬೇರೆ ಥರ ಏನಾದ್ರು ಕಾಂಟೆಂಟ್ಗಳನ್ನ ಮಾಡ್ತಿದ್ದೀರ ಅಂದರೆ ಅದ್ರಲ್ಲಿ ಎಕ್ಸ್ಟ್ರಾ ಎಫರ್ಟ್ ಬೇಕು, ಎಡಿಟಿಂಗ್ ಎಲ್ಲ ಬೇಕು. ಸೊ ಅವರೆಲ್ಲ ಒಂದೊಂದು ವಿಡಿಯೋ ಹಾಕೋರು ನಡೆಯುತ್ತೆ ದಿನಕ್ಕೆ. ಆದರೆ ಡಬ್ ಸ್ಮ್ಯಾಶ್ ಮಾಡ್ತಿರೋರು ದಿನಕ್ಕೆ 3 ವಿಡಿಯೋ ಹಾಕಲೇಬೇಕು ವೈರಲ್ ಆಗಬೇಕು ಅಂತ. ಅಂದರೆ ನಂಬರ್ 4 ಡೋಂಟ್ ಡಿಲೀಟ್ ಆ್ಯಂಡ್ ರೀ ಅಪ್ಲೋಡ್ ದ ಕಂಟೆಂಟ್. ಅಂತ ಅಂದರೆ ನೀವೇನಾದರೂ ಅಂದ್ಕೊಂಡಿರ್ತೀರ ಸ್ವಲ್ಪ ಚೆನ್ನಾಗಿ ಮಾಡೋ ಮಿಸ್ಟೇಕೇ ಇದು, ಈ ವಿಡಿಯೋ ವೈರಲ್ ಆಗಬೇಕಾಗಿತ್ತು, ಈ ವಿಡಿಯೋ ಮಸ್ತಾಗಿದೆ ನಮ್ಮದು, ಯಾಕೆ ವೈರಲ್ ಆಗಲಿಲ್ಲ, ಇನ್ನೊಂದ್ಸತಿ ಡಿಲೀಟ್ ಮಾಡಿಬಿಟ್ಟು ರೀ ಅಪ್ಲೋಡ್ ಮಾಡೋಣ ಅಂತ ತಲೆಗೆ ಬಂದಿರುತ್ತೆ ನಿಮ್ಮದು. ಮಾಡಿರ್ತೀರ ಕೂಡ. ನಾನು ಹಂಗೆ ಮಾಡ್ತಾಯಿದ್ದೆ ಮುಂಚೆ. ಆದರೆ ಇವಾಗ ಏನಾಯಿತು ಅಂತಂದರೆ ನಾನು ಬಿಗ್ ಬಾಸ್ದು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋ ಎಷ್ಟು ದಿನ ಆದಮೇಲೆ ವೈರಲ್ ಆಯಿತು ಅಂತ ಅಂದರೆ ಅಪ್ಲೋಡ್ ಮಾಡಿ 5-6 ದಿನ ಆದಮೇಲೆ ವೈರಲ್ ಆಗಿದ್ದು. ಅಲ್ಲಿವರೆಗೂ ಅದಕ್ಕೆ ಬಂದಿದ್ದೆ 200-300 ವ್ಯೂಸ್ ಅಷ್ಟೇ. ಸೊ ಅದಕ್ಕೆ ನೀವು ಡಿಲೀಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ. ನಿಮ್ಮ ವಿಡಿಯೋ ಯಾವಾಗ ಬೇಕಾದರೂ ವೈರಲ್ ಆಗ್ಬೋದು. ನಂಬರ್ 5 ಅಪ್ಲೋಡಿಂಗ್ ಟೈಮ್. ಅಂದರೆ ಯಾವ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಜಾಸ್ತಿ ರೀಚ್ ಸಿಗುತ್ತೆ ಅಂತ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಯಾವುದು ಅಂತ ಅಂದರೆ ಸಂಜೆ ಹೊತ್ತು ಅಪ್ಲೋಡ್ ಮಾಡಿ. ಯಾಕಂದರೆ ಎಲ್ಲ ನಮ್ಮ ಬಡಿಯೈಕ್ಳು ಕೆಲಸ ಇಲ್ಲದೆ ಸಾಯಂಕಾಲದ ಹೊತ್ತು ರಾತ್ರಿ ಹೊತ್ತನೇ ಕೂತ್ಕೊಳ್ಳೋದು. ಬೆಳಿಗ್ಗೆ ಹೊತ್ತೇನಾದ್ರು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಸ್ಕ್ರೋಲ್ ಆಗೋವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಯಾರು ಅಷ್ಟೊಂದು ಪುರ್ಸೊತ್ತಾಗಿರಲ್ಲ ನಿಮ್ಮ ವಿಡಿಯೋಗಳನ್ನ ನೋಡೋದಕ್ಕೆ. ಸೊ ಆದಷ್ಟು ಸಾಯಂಕಾಲದ ಹೊತ್ತು ಅಪ್ಲೋಡ್ ಮಾಡಿ. ಅದೇ ನಿಮ್ಮ ವಿಡಿಯೋದಲ್ಲಿ ಏನಾದ್ರು ದಮ್ ಇತ್ತು ಅಂತ ಅಂದರೆ, ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ವಿಡಿಯೋ ಅಂತ ಅಂದರೆ ನಿಮಗೆ ಟೈಮ್ ಏನೂ ಬೇಕಾಗಿಲ್ಲ, ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ಆದರೆ ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ದಮ್ ಇಲ್ಲ ಅಂತ ಅಂದರೆ ನೀವು ಸಂಜೆ ಹೊತ್ತು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಹೇಗೆ ಈ ಮೋಜ್ ಅಪ್ಲಿಕೇಶನಲ್ಲಿ ಫೇಮ್ ತೊಗೊಳೋದು ಅಂತ. ನಿಮ್ಗೇನಾದ್ರು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರೋ, ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದರೆ ಒಂದೇ ಒಂದು ಲೈಕ್ ಬಟನ್ನ ಕೆಳಗಡೆ ಇದೆ ಒತ್ಬಿಡಿ. ಹಂಗೆ ಪಕ್ಕದಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಸ್ಟ್ರಾಂಗಾಗಿ ಒಂದು ಪಂಚ್ ಕುಡಿಯೋದಕ್ಕೆ ಹೊಡೆದೋಗ್ಬಿಡ್ಬೇಕು. ಹಂಗೆ ಫೋನು ಹೊಡೆದಾಕೋಬಿಡಿ. ಆಮೇಲೆ ಸುಮ್ಮನೆ ಹೇಳಿದ್ದು. ಆಮೇಲೆ ನೋಟಿಫಿಕೇಷನ್ನು ಐಕಾನ್ ಇದೆ ಪಕ್ಕದಲ್ಲಿ, ಬೆಲ್ ಐಕಾನ್, ಅದನ್ನು ಕ್ಲಿಕ್ ಮಾಡಿ. ನೀವೇನಾದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡ್ರು. 10 ಜನ ಫಾಲೋವರ್ಸ್ ಹೋಗ್ಬಿಟ್ರು, ಅಡು ಬರ್ತಾಯಿತ್ತು ನನಗೆ. ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಇನ್ನೇನು ಮಾಡೋದು, ಏನಿಲ್ಲ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಬಾಯ್. ಅಂದರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಿಮ್ಮದೇ ಆದಂಥ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಫುಲ್ಲು ಸೈಕಾಗಿರಬೇಕು ವಿಡಿಯೋ. ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಮಸ್ತಾಗಿರಬೇಕು. ನೀವೇನಾದ್ರು ಡಬ್ ಸ್ಮ್ಯಾಶ್ ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಯಾವ್ಯಾವ ಥರ ಟ್ಯಾಗ್ಸ್ ಹಾಕಬೇಕು ಅಂತ. ನಂಬರ್ 1 ಬಿಗ್ ಬಾಸ್ 8 ಅಂತ ಟ್ಯಾಗ್ ಹಾಕಿದ್ದೆ. ಸೊ ಅದಕ್ಕೆ ಅದು ವೈರಲ್ ಆಗಿದೆ. ಈ ಡಬ್ ಸ್ಮ್ಯಾಶ್ ಏನಾದ್ರು ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಮಿನಿಮಮ್ಮು ಕನ್ಸಿಸ್ಟೆಂಟ್ ಆಗಿ